ಮದುವೆ ಹಾಳು ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, ಮದುವೆ ಹಾಳು ಮಾಡಬೇಕು ಅಂತಂದರೆ ಏನು ಮಾಡಬೇಕು ಹೇಳಿ? 100% ನಾನು ಪ್ರೀತಿಸಿದವ್ರಿಗೆ ಮದುವೆ ಮಾಡಿಸ್ತೀನಿ. ಬಟ್ ಪ್ರೀತಿ ಇಲ್ಲ ಅಂದರೆ ಆ ಮದುವೆ ನಡೀಬಾರ್ದು. ಈಗ ಅಕ್ಕನಿಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ಅವಳಿಗೆ ಓದಬೇಕು ಅಂತ ಆಸೆ ಇದೆ. ಸೊ ಈ ಮದುವೆ ನಡೀಬಾರ್ದು ಅಷ್ಟೇ. ಸೊ ಮದುವೆ ನಿಲ್ಸೋಕ್ಕೆ ಸಿಕ್ಕಾಪಟ್ಟೆ ಪ್ಲ್ಯಾನ್ಸ್ ಮಾಡ್ತೀನಿ. ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ನೀವು ನೋಡಬೇಕು. ಅಂದರೆ ಈಗ ನಾನು ಸಪೋಸ್ ಕೇಳ್ತಾ ಇರೋದು, ಈಗ ಒಂದು 100 ಸುಳ್ಳಾದರೂ ಹೇಳಿ ಒಂದು ಮದುವೆ ಮಾಡಿ ಅಂತ ಹೇಳ್ತಾರಲ್ವಾ, ನೀವು ಇವಾಗ ಮದುವೆ ಮಾಡಬಾರ್ದು ಅಂತ ಹೊರಟಿದ್ದೀರಾ. ಸೊ ಅದಕ್ಕೆ ಈಗ ಯಾರ್ದಾದ್ರೂ ಮದುವೆ ಕೆಡಿಸ್ಬೇಕು ಅಂತಂದರೆ ಏನು ಮಾಡಬಹುದು ಅಂತ? ಮದುವೆ ಕೆಡಿಸ್ಬೇಕು ಅಂದರೆ ದೋಷ ಇದೆ, ಜಾತಕ ಹೊಂದಲ್ಲ, ಮದುವೆ ಆದರೆ ಮಾವ ಸತ್ತೋಗ್ಬಿಡ್ತಾರೆ, ಆಮೇಲೆ ಓಡಿಸ್ಕೊಂಡು ಹೋಗ್ಬಿಡೋದು, ಆಮೇಲೆ ಇನ್ನೇನಿದೆ, ರೌಡಿಸಮ್ ಇದೆ ಫ್ಯಾಮಿಲಿಲಿ. ಹುಡುಗಿಗೆ ಬಾಯ್ ಫ್ರೆಂಡ್ ಇದ್ದಾನೆ, ಹುಡುಗಿ ಎಕ್ಸ್ ಬಾಯ್ ಫ್ರೆಂಡ್ ದೊಡ್ಡ ರೌಡಿ, ಹುಡುಗಿ ಅಪ್ಪ ದೊಡ್ಡ ಡಾನು. ಸಾಕು, ಇಷ್ಟು ಸಾಕು. ಇಲ್ಲ, ವೆಲ್ ಪ್ರಿಪೇರ್ಡ್ ಆಗಿದ್ದೀರಾ. ಸೊ ಈ ಒಂದು ಪಾತ್ರ ನಿಮಗೆ ಯಾಕೆ ತುಂಬ ಇಷ್ಟ ಆಗಿದ್ದು, ಯಾಕೆ ಚೂಸ್ ಮಾಡಿದ್ದು ಇಬ್ಬರು ಕೂಡ ಅಂತ? ನನಗೆ ಈ ಪಾತ್ರ, ನನಗೆ ಕತೆ ತುಂಬಾ ಇಷ್ಟ ಆಯಿತು. ಲಕ್ಷ್ಮಿ ಅನ್ನೋ ಪಾತ್ರ ಹೇಗಿದೆ ಅಂದರೆ ತುಂಬ ತೂಕವಾದ ಪಾತ್ರ. ಎಲ್ಲರ ಜೊತೆಗೂ ಮಾತಾಡಿಕೊಂಡು ಖುಷಿಯಾಗಿ ಎಲ್ಲ ಜವಾಬ್ದಾರಿಗಳನ್ನ ತೊಗೊಂಡು ಅದ್ರ ಜೊತೆ ಆ್ಯಂಬಿಷನ್ಸ್ ಇಟ್ಕೊಂಡಿದ್ದಾಳೆ. ಏನೋ ಒಂದು ಮಾಡಬೇಕು, ಓದಬೇಕು, ಚೆನ್ನಾಗಿ ಒಳ್ಳೆ ಕೆಲ್ಸಕ್ಕೆ ಸೇರಿ ಮನೆ ನೋಡ್ಕೋಬೇಕು, ಅದರ ಜೊತೆ ನಾನು ಹುಟ್ಟಿ ಬೆಳೆದಂಥ ಒಂದು ಹಳ್ಳಿಗೆ ಒಳ್ಳೆ ಹೆಸರು ತರಬೇಕು, ಈ ಥರ ಒಂದು ಕನಸುಗಳಿದೆ ಲಕ್ಷ್ಮಿಗೆ. ಹಾಗಾಗಿ ನನಗದು ತುಂಬಾ ಇಷ್ಟ. ವೆರಿ ಪಾಸಿಟಿವ್ ವೈಬ್ ಕೊಡುವಂಥ ಒಂದು ಪಾತ್ರ ಲಕ್ಷ್ಮಿ. ಸೊ ನನಗೆ ಆ ಪಾಸಿಟಿವಿಟಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕತೆ ಕೂಡ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇದನ್ನು ಒಪ್ಕೊಂಡೆ. ಆದಿ ಪಾತ್ರ ಒಂದು ಯಾವುದೇ ಒಬ್ಬ ಹೀರೋಗೂ ಒಂದು ಡ್ರೀಮ್ ಕ್ಯಾರೆಕ್ಟರ್. ಯಾಕಂದರೆ ಒಂದು ಮಾಸ್ ಕ್ಯಾರೆಕ್ಟರ್, ತುಂಬ ಸ್ಟೈಲಿಶ್ ಕ್ಯಾರೆಕ್ಟರ್, ಜಗತ್ತನ್ನೇ ಗೆಲ್ಲಬೇಕು ಅಂತ ಆಸೆ ಇಟ್ಕೊಂಡಿರೋನು. ಸೊ ಅದು ನನ್ನ ಕ್ಯಾರೆಕ್ಟರ್ಗೂ ತುಂಬ ಸಿಮಿಲರ್ ಆಗಿದೆ. ತುಂಬ ದೊಡ್ಡ ಕನಸುಗಳು ಕಟ್ಕೊಂಡಿರೋದು, ಸ್ಟಾರ್ ಆಗಿ ಮೆರಿಬೇಕು ಅಂತ ಕನಸು ಕಟ್ಕೊಂಡಿರೋದು. ಸೊ ಈ ಕನಸುಗಳು ಇರೋದ್ರಿಂದ ಈ ಕ್ಯಾರೆಕ್ಟರ್ ನಂಗೆ ತುಂಬ ರಿಲೇಟ್ ಆಯಿತು ಅಂತ ಅನ್ನಿಸ್ತು. ಆ್ಯಂಡ್ ಅಷ್ಟೇ ಅಲ್ಲ, ಅವ್ನು ನೋಡಿದ್ರೆ ಪ್ರಾಬಬ್ಲಿ ನೋಡಿದ ತಕ್ಷಣ ತುಂಬ ರೂಡ್ ಅನಿಸ್ತಾನೆ, ತುಂಬ ಆ್ಯರೋಗೆಂಟ್ ಅನಿಸ್ತಾನೆ. ಬಟ್ ಅವ್ನು ತುಂಬ ಸ್ವೀಟ್, ಮನೆಯವ್ರಂದರೆ ತುಂಬ ಇಷ್ಟ, ಮನೆಯವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಅಕ್ಕ ಅಂದರೆ ಇನ್ನೂ ಇಷ್ಟ, ಅಕ್ಕನ ಕನಸುಗಳನ್ನ ಈಡೇರಿಸೋದು ಇವನ ಕನಸು. ಸೊ ತರಲೆ ತಮಾಷೆ ಎಲ್ಲ ಇದೆ. ಸೊ ಈ ಆದಿ ಕ್ಯಾರೆಕ್ಟರ್ ಯಾವುದೇ ಹೀರೋಗೂ ಪರ್ಫಾರ್ಮ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಸ್ಪೇಸ್ ಕೊಡುವಂಥ ಕ್ಯಾರೆಕ್ಟರ್. ಸೊ ಈ ಸೀರಿಯಲಲ್ಲಿ ನೀವು ಆ್ಯಕ್ಟಿಂಗ್ ಹೇಗೆ ಮಾಡ್ತೀರಾ ಅಂತ ನೋಡೋದ್ರ ಜೊತೆಗೆ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆನೂ ಕೂಡ ಅಷ್ಟೇ ಗಮನ ಹರಿಸ್ತೀವಿ. ಸೊ ಈ ಪಾತ್ರಕ್ಕೋಸ್ಕರ ನೀವು ಮಾಡ್ಕೊಂಡಂಥ ಮೇಕ್ ಓವರ್ ಆಗಿರ್ಬೋದು, ಈಗ ನಿಮ್ಮದು ಸರಳ ಒಂದು ಹುಡುಗಿ ಪಾತ್ರ. ಸೊ ಆ ಪಾತ್ರಕ್ಕೆ ನೀವೇನೆಲ್ಲ ಚೇಂಜಸ್ ಮಾಡ್ಕೊಂಡ್ರಿ, ಎಷ್ಟೆಲ್ಲ ಕಾಸ್ಟ್ಯೂಮ್ಸ್ನ ಪ್ರಿಪೇರ್ ಮಾಡ್ಕೊಂಡ್ರಿ, ಹೇಗೆ ಪ್ರಿಪೇರ್ ಮಾಡ್ಕೊಂಡ್ರಿ, ಜೊತೆಗೆ ನೀವು ರಾಕ್ ಸ್ಟಾರ್ ಗೊತ್ತಲ್ವ, ರಾಕ್ ಸ್ಟಾರ್ ಅಂದರೆ ಹೇಗಿರಬೇಕು ಅಂತ, ತುಂಬಾ ಸ್ಟೈಲಿಶು. ಸೊ ಯಾವ ಥರ ಪ್ರಿಪ್ರೇಷನ್ಸ್ ಎಲ್ಲ ಇತ್ತು, ಎಲ್ಲ ಖರ್ಚು ಮಾಡಿದ್ರಿ ಸ್ಪೆಷಲಿ ಅಂತ? ಲಕ್ಷ್ಮಿ ಪಾತ್ರ ಒಂದು ತುಂಬ ಡೀಸೆಂಟ್ ಒಂದು ಹಳ್ಳಿ ಹುಡುಗಿ ಪಾತ್ರ ಅದು. ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ನನಗೆ ಇನ್ನೊಂದು ಟ್ವಿಸ್ಟ್, ಆಫ್ಟರ್ ಮ್ಯಾರೇಜ್ ಮತ್ತು ನಂದು ಲುಕ್ ಕೂಡ ಚೇಂಜ್ ಆಗುತ್ತೆ. ಸೊ ಎರಡೂ ಲುಕ್ಕಲ್ಲೂ ನಾನು ಅಷ್ಟೇ ಅದ್ಭುತವಾಗಿ ಕಾಣಿಸ್ಕೋಬೇಕಾಗತ್ತೆ. ಆಮೇಲೆ ತುಂಬ ಅದನ್ನು ಕ್ಯಾರಿ ಮಾಡಬೇಕಾಗತ್ತೆ. ಆ್ಯಂಡ್ ಬೇಸಿಕಲಿ ಐ ಕ್ಯಾರಿ ವೆರಿ ವೆಲ್ ಯಾವುದೇ ಕಾಸ್ಟ್ಯೂಮ್ಸ್ ಆದ್ರೂ. ಸೊ ಈ ಥರ ಕಾಸ್ಟ್ಯೂಮ್ಸ್ ಬೇಕು ಅಂತ. ಆ್ಯಂಡ್ ನಮಗೆ ತುಂಬ ಕಷ್ಟ ಕೊಡಲಿಲ್ಲ ನಮ್ಮ ಚಾನಲ್ ಟೀಮ್ ಅವರೆಲ್ಲನೂ ಅದಕ್ಕೆ ಯಾವ ಥರ ಬೇಕು ಏನು ಪ್ರತಿಯೊಂದು ನಮಗೆ PDF ಮಾಡಿ ಅದನ್ನು ಬ್ರೀಫ್ ಮಾಡಿ, ಇದೇ ಥರ ಇರಬೇಕು, ಇದೇ ಥರ ನೀವು ಕಾಣಿಸ್ಕೋಬೇಕು ಅಂತ ತುಂಬ ಹೆಲ್ಪ್ ಮಾಡಿದ್ರು ಕಾಸ್ಟ್ಯೂಮ್ ವಿಚಾರವಾಗಿ. ಸೊ ಹಾಗಾಗಿ ಅದು ತುಂಬ ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಚೆನ್ನಾಗೇ ಇದೆ ಪ್ರೋಸೆಸ್ ನನ್ನ ಪ್ರಕಾರ. ಹಾಂ, ಬಿಕಾಸ್ ಯೂಶ್ವಲಿ ನಾನು ತುಂಬ ವರ್ಕ್ ಮಾಡ್ತೀನಿ ನನ್ನ ಲುಕ್ಸ್ ಮೇಲೆ. ಬಿಕಾಸ್ ಲುಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಲುಕ್ಸೇ ಕ್ಯಾರೆಕ್ಟರ್ನ ಹೇಳ್ತಾ ಹೋಗುತ್ತೆ. ಸೊ ಹಾಗಾಗಿ ನನಗದು ತುಂಬಾ ಇಷ್ಟವಾದ ಪಾರ್ಟ್. ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು. ಆ್ಯಂಡ್ ಎಷ್ಟೊಂದು ಜನ ಇವಾಗ ಲಕ್ಷ್ಮಿನ ಫಾಲೋ ಮಾಡೋರು ಇರ್ತಾರೆ. ಅವಳನ್ನು ನೋಡಿಬಿಟ್ಟು ನಾನು ಈ ಥರ ಬಟ್ಟೆ ಹಾಕ್ಕೋಬೇಕು, ಈ ಥರ ಇಯರಿಂಗ್ಸ್ ಹಾಕ್ಕೋಬೇಕು, ಈ ಥರನೇ ಬಳೆ ಹಾಕ್ಕೋಬೇಕು, ಆ ಥರ ಎಲ್ಲ ತುಂಬ ವರ್ಕ್ ಮಾಡ್ತಾರೆ. ಆಮೇಲೆ ನೋಡ್ತಾರೆ, ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ. ಹಾಗಾಗಿ ನಮ್ಮ ಪಾತ್ರನ ನಾವು ಅದಕ್ಕೆ ಜೀವ ತುಂಬೋದ್ರ ಜೊತೆಗೆ ಆ ಲುಕ್ಕಿಗೂ ಕೂಡ ಅಷ್ಟೇ. ಬಿಕಾಸ್ ಅದು ತುಂಬ ಹಿಸ್ಟ್ರಿಯಾಗಿ ಉಳಿಬೇಕಾಗತ್ತೆ ಅದು.
ಯಾವ ಸ್ಫೂರ್ತಿ ಈಗ ರಾಕ್ ಸ್ಟಾರ್ ಅಂತ ಅಂದಾಗ ತುಂಬ ಜನ ಸಿನಿಮಾಗಳನ್ನ ಮಾಡಿದ್ದಾರೆ ರಾಕ್ ಸ್ಟಾರ್ ಆಗಿಬಿಟ್ಟು. ಸೊ ನಿಮಗೆ ಯಾರನ್ನ ಇನ್ಸ್ಪಿರೇಷನ್ ತೊಗೊಂಡು ನಿಮ್ಮ ಔಟ್ಫಿಟ್ ಆಗಿರ್ಬೋದು, ನಿಮ್ಮ ಸ್ಟೈಲ್ ಮ್ಯಾನರಿಸಮ್ ಆಗಿರ್ಬೋದು ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಟು ಬಿ ಆನೆಸ್ಟ್ ನಾನು ಔಟ್ಫಿಟ್ಸ್ಗೆ ಯಾರನ್ನೂ ನೋಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ರಾಕ್ ಸ್ಟಾರ್ ಅಂದರೆ ಅದೊಂದಿದೆ, ಈ ಫುಲ್ ಶೈನಿಂಗ್ ಇರೋ ಜಾಕೆಟ್ಸು ಫುಲ್ ಅದೆಲ್ಲ ಆ ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡಿ ಸ್ವಲ್ಪ ಕ್ಲಾಸಿಯಾಗಿ ಏನಾದರೂ ತೊಗೊಂಬರ್ಬೇಕು, ಈಗ ಜೆನ್ಝಿ ರಿಲೇಟ್ ಆಗೋ ಥರ ಕಾಸ್ಟ್ಯೂಮ್ಸ್ ಏನಾದರೂ ತೊಗೊಂಬರ್ಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಆ್ಯಂಡ್ ಅದಕ್ಕೆ ತುಂಬ ಚಾನಲ್ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಆಕ್ಸೆಸರೀಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ವಾಚ್ಗಳಾಗಿರ್ಬೋದು, ಇದು ತುಂಬ ಸ್ಟೈಲಿಶ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಎಲ್ಲ ಪ್ರಾಪರಾಗಿ ಮ್ಯಾಚ್ ಮಾಡೋದು ಅದೊಂದಿತ್ತು. ಸೊ ಅದನ್ನೆಲ್ಲ ಉಟ್ಕೊಂಡು ಸ್ವಲ್ಪ ಅಲ್ದಾಡಿದ್ದೀನಿ. ಕೆಲವೊಂದು ಇಂಥದ್ದೇ ಬೇಕು, ಅಂಥದ್ದೇ ಬೇಕು, ಬೇರೆ ಯಾರೂ ಹಾಕದೇ ಇರೋ ಥರ ಹಾಕಬೇಕು ಆ ಥರ ತುಂಬ ಹುಡುಕಿದ್ದೀನಿ. ಬಟ್ ಅದೇ ಇವಾಗ ಇರೋ ಟ್ರೆಂಡ್ಗೆ ತಕ್ಕಂತೆ ಕಾಸ್ಟ್ಯೂಮ್ಸ್ನ ಆದಷ್ಟು ಹುಡುಕ್ತಾ ಇದ್ದೀನಿ. ಸೊ ಇಬ್ಬರು ಟಾಮ್ ಅಂಡ್ ಜೆರ್ರಿ ಅಂತ ಅನಿಸುತ್ತೆ ಸೀರಿಯಲ್ ಪ್ರೋಮೋಗಳನ್ನ ನೋಡಿದಾಗ. ಯಾರು ಜಗಳ ಆಡೋದ್ರಲ್ಲಿ ಎತ್ತಿದ ಕೈ ಅಂತ ಇದರಲ್ಲಿ? ನಾನು ಜಗಳನೇ ಆಡಲ್ಲ, ನಾನು ತುಂಬ ಡೀಸೆಂಟ್. ಆ್ಯಕ್ಚುಲಿ ಇವರೇ ಜಗಳ ಆಡೋದು. ಆ್ಯಕ್ಚುಲಿ ಇವರೇ ತುಂಬ ಜಗಳ ಮಾಡೋದು. ಸುಮ್ಮನೆ ಹಂಗೆ ಹೇಳ್ತಾರೆ. ನಾನು ಎಲ್ಲಾದರೂ ನೋಡಿದ್ರೆ ಸಾಕು ಅಲ್ಲೇ ಶುರು ಮಾಡ್ಕೊಂಡಿರ್ತಾರೆ ಜಗಳನ ಹತ್ರ ಬರೋ ಅಷ್ಟರೊಳಗೆ. ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ, ಇವರೇ ಬಾಯ್ ಬಿಡ್ಕಿ ಹಾಲು ಕೆರ್ಕೊಂಡು ಬರ್ತಾರೆ ಯಾವಾಗಲೂ.